ಬೆಂಗಳೂರು ಮಂಗಳೂರು ಹೆದ್ದಾರಿ, ಹಾಸನ ಜಿಲ್ಲೆ, ಸಕಲೇಶಪುರ. ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಇಲ್ಲಿನ ಮಂಜರಾಬಾದ್ ಕೋಟೆಯನ್ನು ನೋಡುವುದಕ್ಕೆ ನಾವು ಕಾಲ್ನಡಿಗೆಯಲ್ಲಿ ಹೊರಟಿದ್ದೇವೆ. ಸಮುದ್ರ ಮಟ್ಟದಿಂದ ಸುಮಾರು 988 ಮೀಟರ್ ಎತ್ತರದಲ್ಲಿ ಇದೆ ಈ ಕೋಟೆ. ಅಂದಹಾಗೆ ಇಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿಯೇ ಹೋಗಬೇಕಷ್ಟೆ. ಯಾಕೆಂದರೆ ಮಂಜರಾಬಾದ್ ಕೋಟೆಗೆ ಇಲ್ಲಿಂದ ಮುಂದಕ್ಕೆ ವಾಹನ ಮಾರ್ಗ ಇಲ್ಲ. ಇಲ್ಲಿಂದ ಹೋಗಿ ಕೋಟೆ ನೋಡಿ ಹಿಂದಕ್ಕೆ ಬರಲಿಕ್ಕೆ ಸುಮಾರು 1 ಗಂಟೆ ಬೇಕಾಗ್ಬೋದು ಅಂತ ಗೊತ್ತಾಯಿತು. ನೋಡುವ ನಮಗೆ ಎಷ್ಟು ಸಮಯ ತಗಲುತ್ತದೆ ಅಂತ. 250 ಮೆಟ್ಟಲುಗಳನ್ನು ನಾವು ಈ ರೀತಿ ನಡೆದುಕೊಂಡು ಹೋಗಬೇಕಾಗಿದೆ. ಮೆಟ್ಟಲುಗಳು ಕಡಿದಾಗಿ ಏನೂ ಇಲ್ಲ, ಹಾಗಾಗಿ ಆರಾಮವಾಗಿ ಹೋಗಿ ಬರ್ಬೋದು. ಮಂಜರಾಬಾದ್ ಕೋಟೆ 1792ರಲ್ಲಿ ನಿರ್ಮಾಣವಾಯಿತಂತೆ, ಅಂದರೆ ಟಿಪ್ಪು ಸುಲ್ತಾನನ ಕಾಲದಲ್ಲಿ. ಅಂದಮೇಲೆ 2 ಶತಮಾನಗಳ ಹಿಂದಿನ ಕೋಟೆಯನ್ನು ನೋಡಲಿಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಟಿಪ್ಪು ಸುಲ್ತಾನನಿಗೆ ಆ ಕಾಲದಲ್ಲಿ ಫ್ರೆಂಚರ ಜೊತೆ ಸ್ನೇಹವಿದ್ದಿತು, ಹಾಗೆಯೇ ಬ್ರಿಟಿಷರೊಂದಿಗೆ ವೈರತ್ವ. ಈ ಕೋಟೆಯನ್ನು ಫ್ರೆಂಚ್ ಇಂಜಿನಿಯರ್ಗಳ ಸಹಾಯದಿಂದ ಟಿಪ್ಪು ಸುಲ್ತಾನ ಕಟ್ಟಿದ ಎಂಬ ಮಾಹಿತಿ ಇದೆ. ಕಾಲಿನಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಉತ್ಸಾಹ ಇದ್ದರೆ ನೋಡಿ, ಹೀಗೆ ಓಡಿಕೊಂಡು ಕೂಡ ಹೋಗಬಹುದು. ನಾವು ಕೂಡ ಬೇಗ ಬೇಗ ಹೋಗುವ. 5 ಗಂಟೆಯೊಳಗೆ ಕೋಟೆ ಸೇರಿ ಮತ್ತು ಹಿಂದಕ್ಕೆ ಬರಬೇಕಲ್ಲ. ಕಲ್ಲಿನ ಕೋಟೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವೇ? ಈ ಕೋಟೆಯ ವಿನ್ಯಾಸದ ವಿಶೇಷ ಅಂತ ಹೇಳಿದ್ರೆ, ಇದು ನಕ್ಷತ್ರಾಕಾರದಲ್ಲಿ ಇದೆಯಂತೆ. ಅದಂದರೆ ನಾವು ಡ್ರೋನ್ ಮೂಲಕ ನೋಡಿದರೆ ಹೆಚ್ಚು ಸ್ಪಷ್ಟವಾಗಿ ನಮಗೆ ಕಾಣ್ತದೆ. ಮುಖ್ಯವಾಗಿ ಸೈನಿಕರ ತರಬೇತಿಗಾಗಿ ಟಿಪ್ಪು ಸುಲ್ತಾನ್ ಈ ಕೋಟೆ ನಿರ್ಮಾಣ ಮಾಡಿದ್ದಂತೆ. ಆದರೆ ಎತ್ತರದಲ್ಲಿ ಇರುವುದರಿಂದ ದೂರದಿಂದ ಶತ್ರು ಸೈನಿಕರು ಬಂದರೂ ಕೂಡ ಗೊತ್ತಾಗುವ ರೀತಿಯಲ್ಲಿ ಈ ಕೋಟೆ ನಿರ್ಮಾಣ ಆಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಈಗ ಕೋಟೆಯ ಮೇಲ್ಭಾಗಕ್ಕೆ ಬಂದಿದ್ದೇವೆ. ಹಾಗೆ ನಿಧಾನವಾಗಿ ಗಮನಿಸುತ್ತಾ ನಡೆಯುವ. ಕೋಟೆ ಏನೋ ಭದ್ರವಾಗಿದೆ, ಚೆನ್ನಾಗಿದೆ. ಆದರೆ ಫೆಬ್ರವರಿ ತಿಂಗಳಲ್ವ, ಹಾಗಾಗಿ ಒಣ ಹುಲ್ಲು ಜಾಸ್ತಿ ತುಂಬಿಕೊಂಡು ಸ್ವಲ್ಪ ಅಂದ ಕೆಟ್ಟ ಹಾಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅಂದಹಾಗೆ ಇನ್ನೊಂದು ವಿಚಾರ, ಇಲ್ಲಿಗೆ ಟಿಕೆಟ್ ದರ ಏನೂ ಇಲ್ಲ, ಉಚಿತ ಪ್ರವೇಶ. ಆದರೆ ಇನ್ನೊಂದಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ದರೆ ಟಿಕೆಟ್ ದರ ಇದ್ದರೂ ಪರವಾಗಿರಲಿಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಕೆಲವು ಕಡೆ ಎಲ್ಲ ಶಿಥಿಲಾವಸ್ಥೆಯು ಕಂಡು ಬರ್ತಾ ಇದೆ ನೋಡಿ. ಎಷ್ಟು ಸರ್? 1792 ಅಂದ್ರೆ ಟಿಪ್ಪು ಸುಲ್ತಾನ ಆ ಫೀಲ್ಡ್ ಅಲ್ಲೇ ಹೇಳ್ತಾರೆ ಇದು ಹಿಸ್ಟ್ರಿ. ಕುದುರೆ ಮತ್ತು ಸೈನಿಕರ ತರಬೇತಿ ಅಂತ, ಸೈನಿಕರ ತರಬೇತಿಗಾಗಿ ಟ್ರೈನಿಂಗ್ ಸೆಂಟರ್ ಅಂತಾರೆ. ಶತ್ರು ಸೈನಿಕರು ಬರುವಾಗ ಕಾಣ ಅಲ್ಲೆಲ್ಲ ಅವೆಲ್ಲ ಇದಾವಲ್ಲ, 5 ಇದಿದೆ ಸರ್ಚಿಂಗ್ ಪಾಯಿಂಟ್. 5 ಸರ್ಚಿಂಗ್ ಪಾಯಿಂಟ್ ಇದೆ. ಗೂಡಲ್ಲಿ 5 ಪಾಯಿಂಟ್ ಇದೆ. ಮತ್ತೆ ನಕ್ಷತ್ರಾಕಾರದಲ್ಲಿ ನಕ್ಷತ್ರ, ಇದು ಸ್ಟಾರ್. 1 2 3 4 ಟೈಪ್ ಸ್ಟಾರ್ ಬರುತ್ತೆ. 4 ಟೈಪ್. ಇದೊಂದಿದೆ ಇನ್ಸೈಡು, ಮಧ್ಯದಲ್ಲಿ ಒಂದಿದೆ, ಆಚೆ. ಅಲ್ಲ ಮೇಲೆ ಯಾರು ಹತ್ಬೇಡ್ರಿ, ಮೇಲೆ ಯಾರು ತಗೋಬೇಡಿ. ಸರ್ ತಮ್ಮ ಹೆಸರು ಸರ್? ಜಗದೀಶ್ ಸರ್, ಥ್ಯಾಂಕ್ ಯು. 4 ಟೈಪ್ ಇದೆ. ಇದು ಇದೊಂದು ಟೈಪ್ ಇದೆ ಸ್ಟಾರು. ಇದು ಅರ್ಧ ಇದೆ ಸ್ಟಾರ್. ಇದು ಇದೆಯಲ್ಲ, ಇದು ಅರ್ಧ ಇದೆ. ಇದು ಅದ್ರ ಹಿಂದೆ ಒಂದು ಸ್ಟಾರ್ ಕಾಣುತ್ತೆ ನೋಡಿ. ಅದ್ ಮೇಲ್ಗಡೆ ಕಾಂಪೌಂಡ್ ಒಂದಿದೆಯಲ್ಲ, ಅದೊಂದು ಸ್ಟಾರ್ ಕಾಣುತ್ತೆ. ಸರಿ ಸರಿ ಸರಿ. ಆಚೆ ಒಂದು ಸ್ಟಾರ್ ಇದೆ.
ಇಲ್ಲೊಂದು ಸುರಂಗ ಮಾರ್ಗ ಕಾಣ್ತಾ ಇದೆ. ಈ ಮಾರ್ಗ ಎಲ್ಲಿಗೆ ಒಯ್ಯುತ್ತದೆ ಗೊತ್ತಿಲ್ಲ. ಶ್ರೀರಂಗಪಟ್ಟಣದವರೆಗೂ ಹೋಗುತ್ತೆ ಅಂತೇಳಿ ಹೇಳ್ತಾರೆ, ಗೊತ್ತಿಲ್ಲ. ಸೈನಿಕರ ಅಡಗುತಾಣ ಆಗಿದ್ದರೂ ಇರ್ಬೋದು ಅಲ್ವಾ? ಅಬ್ಬಾ, ನಾವಂತೂ ಇನ್ನು ಮುಂದಕ್ಕೆ ಹೋಗೋದಿಲ್ಲ ಈಗ.
ವರ್ಷದಿಂದ ಇಲ್ಲಿದ್ದೀರಿ ಹೇಳಿ? ಸುಮಾರು ವರ್ಷದಿಂದ ಇದೆ. ಸುಮಾರು ವರ್ಷದಿಂದ. ಇಲ್ಲಿ ಈ ಕೋಟೆಗೆ ಟಿಕೆಟ್ ಅಂತ ಇಟ್ಟಿರ್ಲಿಲ್ವಮ್ಮ? ಫ್ರೀನೇ, ಉಚಿತವನ್ನೇ ಇದ್ದಿದ್ದು ಮುಂಚಿಂದ. ಈಗ ತುಂಬಾ ಮಂದಿ ಯಾವಾಗ ಬರ್ತಾರೆ? ಶನಿವಾರ ಭಾನುವಾರ ಬರ್ತಾರೆ. ಶನಿವಾರ ಭಾನುವಾರ ಬರ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಗಂಗಮ್ಮ ಅಂತ. ಗಂಗಮ್ಮ. ಇದು ಮಜ್ಜಿಗೆ ನೀರ? ಏನಿದು? ಮಜ್ಜಿಗೆ. ಮಜ್ಜಿಗೆ. ಎಳನೀರು 50. 50. ಒಂದು ಎಳನೀರು ತಗೊಳ್ಳಿ. ಒಂದು. ಪ್ರಿಯ ವೀಕ್ಷಕರೇ, ಹೇಗಿದೆ ಮಂಜರಾಬಾದ್ ಕೋಟೆ? ಶಾಲೆಯಲ್ಲಿದ್ದಾಗ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಓದಿದ್ದು ನೆನಪಾಯ್ತಾ? ಇಷ್ಟು ಹೊತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.